ಬಿರುಗಾಳಿ ಪರ ವಿರೋಧದ ಕಿಚ್ಚು. ಇಂದು ರೈತ ಮುಖಂಡರ ಸಭೆ, ಮುಂದಿನ ಹೋರಾಟದ ಚರ್ಚೆ. ಅಖಾಡಕ್ಕಿಳಿದ ಬಿಜೆಪಿ ಜೆಡಿಎಸ್. ಪ್ರತ್ಯೇಕ ಹೋರಾಟ ಏಕೆ? ಟೌನ್ಶಿಪ್ ಕಿಚ್ಚು. ಫಸ್ಟ್ ಅವ್ರ ಭೂಮಿಯಲ್ಲಿ ಅಕ್ವೇರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಮ್ಮ ಭೂಮಿ ಮಾಡ್ಲಿ. ಅವರು ವಯಸ್ಸಾದ ತಂದೆ ತಾಯಿಗಳು ಹಸ್ಗಳು ನಂಬ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಏನ್ ಮಾಡ್ತಾರ ಅವರು? ಸದ್ಯಕ್ಕೆ ರಾಜ್ಯದಲ್ಲಿ ಹೀಟ್ ಆಗಿರುವಂತ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದಾವೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಶುರುವಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಸ್ಪೆಷಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಇದ್ದಂತ ಸಂದರ್ಭದಲ್ಲಿ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಜಂತರ್ ಮಂತರ್ನಲ್ಲೆಲ್ಲ ಹೋಗಿ ಹೋರಾಟ ಮಾಡಿದ್ರಲ್ಲ, ಆ ರೀತಿಯಾಗಿ ಇವ್ರದ್ದು ಕೂಡ ಹೋರಾಟ. ನಮ್ಮ ಭೂಮಿ ಸ್ವಾಮಿ, ನಮ್ಮ ಹಕ್ಕು, ಅದು ನಮ್ಮ ಹಕ್ಕನ್ನು ಕಿತ್ಕೊಂಬೇಡಿ ಅಂತ, ನಮ್ಮ ಜಮೀನನ್ನ ಕಿತ್ಕೊಂಬೇಡಿ ಅಂತ. ಇಂದು ಬೈರಮಂಗಲದಲ್ಲಿ ರೈತ ಮುಖಂಡರ ಸಭೆ. ಬೈರಮಂಗಲದಲ್ಲಿ ರಾಜ್ಯ ಮಟ್ಟದ ರೈತ ಮುಖಂಡರ ಸಭೆ ಇದೆ. ಭಾರತೀಯ ಕಿಸಾನ್ ಸಂಘ, ಸಂಯುಕ್ತ ರೈತ ಸಂಘದಿಂದ ಸಭೆಯನ್ನ ಮಾಡಲಾಗ್ತದೆ. ಟೌನ್ಶಿಪ್ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಸ್ಥಳೀಯ ರೈತ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಇಂದಿನ ಸಭೆಯಲ್ಲಿ ಮುಂದಿನ ಬೃಹತ್ ಹೋರಾಟದ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಏನ್ ಮಾಡಬೇಕು, ಮುಂದೆ ಯಾವ ರೀತಿಯ ಹೋರಾಟವನ್ನ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿರುವಂತದ್ದು. 3 ಹಳ್ಳಿಗಳ ಜಮೀನನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ, ಭೂಸ್ವಾಧೀನವನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ಗೆ ಬಿಜೆಪಿ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಲೇಟ್ ಎಂಟ್ರಿ ಬಿಜೆಪಿದು. ಸರ್ಕಾರದ ವಿರುದ್ಧ ಅಖಾಡಕ್ಕಿಳಿದಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ನವರು ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಜೆಡಿಎಸ್ಗಂತೂ ಹಾರ್ಡ್ ಕೋರ್ ಇಶ್ಯೂ. ಬಿಕಾಸ್ ಆ ಭಾಗದಲ್ಲೇ ಅಲ್ವಾ ಜೆಡಿಎಸ್ ಸ್ಟ್ರಾಂಗ್ ಆಗಿರೋದು. ಸೊ ಹೀಗಾಗಿ ಬೆಂಬಲಕ್ಕೆ ನಿಂತ್ಕೊಳ್ಳೇಬೇಕಾಗಿದೆ, ಇಲ್ಲ ಅಂದ್ರೆ ಅಸ್ತಿತ್ವದ ಪ್ರಶ್ನೆಯಲ್ಲಿ. ರಾಜ್ಯದಲ್ಲಿ ಮೈತ್ರಿ ಇದ್ರೂ ಕೂಡ ದೋಸ್ತಿ ಹೋರಾಟದಲ್ಲಿ ಮಾತ್ರ ಸಪರೇಟ್ ದಾರಿ ಇವ್ರದ್ದು. ಜೂನ್ 20ರಂದು ಬಿಡದಿ ರೈತರ ಪರವಾಗಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಜೂನ್ 21ಕ್ಕೆ 26 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ಹೋರಾಟದ ಯಶಸ್ಸು ಪಡೀಲಿಕ್ಕೆ ಮೈತ್ರಿಯಲ್ಲೇ ಪೈಪೋಟಿ. ಈ ಹೋರಾಟ ಯಶಸ್ಸನ್ನ ಪಡೆಯುವಂತ ನಿಟ್ಟಿನಲ್ಲಿ, ಅಂದ್ರೆ ಈ ಟೌನ್ಶಿಪ್ ಮಾಡುವಂತ ನಿರ್ಧಾರದಿಂದ ಹಿಂದೆ ಸರಿದ್ರೆ ಅದು ಸ್ಪೆಷಲಿ ನಾವು ಆ ಕ್ರೆಡಿಟ್ ಅನ್ನ ತಗೊಳ್ಬೇಕು ಅಂತ. ಏನಾದ್ರೂ ಆ ನಿರ್ಧಾರದಿಂದ ಹಿಂದೆ ಸರಿದ್ರೆ ಮಾತ್ರನೇ ಕ್ರೆಡಿಟ್, ಇಲ್ಲಾಂದ್ರೆ ಇಲ್ಲ. ಇಲ್ಲ ಅಂದ್ರೂ ಕೂಡ ನಮ್ಮ ಪರವಾಗಿ ನಿಂತ್ಕೊಂಡಿದ್ರು ಇವರು ಅನ್ನುವಂತ ನಿಟ್ಟಿನಲ್ಲಿ ಆ ಜನರ ಬೆಂಬಲ ಸಿಗಬಹುದು. ಮತ್ತೆ ಪ್ರತ್ಯೇಕವಾಗಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಮೈತ್ರಿ ಪಡೆಯೋರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೊಂಥರ ಒಕ್ಕಲಿಗ ನಾಯಕತ್ವ, ರೈತರ ಭೂಮಿಯನ್ನ ಉಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಎಚ್.ಡಿ.ಕೆ ನಡುವಿನ ಪ್ರತಿಷ್ಠೆಯ ಒಂದು ಫೈಟ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು. ಈಗ ಬಿಜೆಪಿ ಲೇಟ್ ಎಂಟ್ರಿ ಕೊಟ್ಟಿದೆ. ಏನೇನೆಲ್ಲ ನಡೀತಾ ಇದೆ, ಯಾವ ರೀತಿಯಾಗಿ ಕ್ರೆಡಿಟ್ ವಾರ್ ಕೂಡ ಆಗ್ತಾ ಇದೆ ಇಲ್ಲಿ? ಪೃಥ್ವಿರಾಜ್, ಇಡೀ ರಾಜ್ಯದಂತ ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಹಸಿರು ಭೂಮಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಪ್ರತಿಷ್ಠೆಗೆ ಬಿದ್ದು ಈಗ ಈ ಒಂದು ಅಧಿಸೂಚನೆಯನ್ನು ಹೊರಡಿಸೋದ್ರ ಮುಖಾಂತರವಾಗಿ ಯೋಜನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿನೇ ಈಗ ಜೆಡಿಎಸ್ ನಾಯಕರು ಇದರ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಆ ಭಾಗದಲ್ಲಿ ಸಹಜವಾಗಿಯೇ ಎಲ್ಲೊಂದು ಕಡೆ ತಮ್ಮ ವರ್ಚಸ್ಸು ಮತ್ತೆ ಎಲ್ಲೊಂದು ಕಡೆ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವಂತ ಕೂಡ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನು ರೂಪಿಸಿರುವಂಥದ್ದು. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ರೈತರ ಜೊತೆಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿದ್ದಾರೆ. ಆದರೆ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಒಂದು ರೀತಿ ತಡವಾಗಿ ತನ್ನ ನಡೆಯನ್ನು ತೋರಿಸೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಯಾವುದೇ ರೀತಿಯ ಈ ತರದ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಮುಖ್ಯವಾಗಿ ಅಲ್ಲಿ ಪ್ರತಿಭಟನೆ ಮಾಡಬೇಕಾದಂಥದ್ದೇ ಬಿಜೆಪಿ ಅನ್ನುವಂಥದ್ದು. ಆದ್ರೆ ಈಗ ಅಲ್ಲಿ ಬಿಡದಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಷ್ಟು ದಿನಗಳ ಕಾಲ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ರು. ಯಾವಾಗ ಅಲ್ಲಿ ವ್ಯಾಪಕವಾಗಿ ವಿರೋಧ ಮತ್ತೆ ದೊಡ್ಡ ಮಟ್ಟದ ರೈತರ ಪ್ರತಿಭಟನೆ ಮತ್ತೊಂದು ಕಡೆ ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು, ಇದೀಗ ರಾಜ್ಯದ ಬಿಜೆಪಿ ನಾಯಕರು ಇದೇ 20ನೇ ತಾರೀಕಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆಗೆ ಜೆಡಿಎಸ್ ನ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇಲ್ಲೊಂದ್ ಕಡೆ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಬರುವಂತ ಭಾನುವಾರ ದಿನ ಅಂದ್ರೆ ಪ್ರತಿ ಹಳ್ಳಿಗಳಿಗೂ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಜನಾಭಿಪ್ರಾಯವನ್ನು ಮೂಡುವಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧವಾಗಿ ಜನಾಕ್ರೋಶವಾದಂತಹ ಅಭಿಪ್ರಾಯವನ್ನು ಮೂಡುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಡದಿಯಿಂದ ವಿಧಾನಸೌಧವರೆಗೂ ಕೂಡ ಇಲ್ಲೊಂದ್ ಕಡೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರುವಂತದ್ದು. ಯಾವಾಗ ಈ ಒಂದು ವಿಚಾರವನ್ನು
ಅರ್ತಿರ್ತಕ್ಕಂಥ ಬಿಜೆಪಿ ನಾಯಕರು ಇದೀಗ ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ 20ನೇ ತಾರೀಕಿಂದನೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಮತ್ತೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಡದಿಯ 20ನೇ ತಾರೀಕಂದು ಬಿಡದಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಕೂಡ ಈಗಾಗಲೇ ಆ ತಂತ್ರಗಾರಿಕೆಯನ್ನು ರೂಪಿಸಿರುವಂತದ್ದು. ಇಲ್ಲೊಂದು ಕಡೆ ಆರ್ ಅಶೋಕ್ ಅವರು ಆ ರಾಜ್ಯದ ಅಲ್ಲಿ ಜಿಲ್ಲಾ ಮಟ್ಟದ ನಾಯಕರು ಕೂಡ ಸೂಚನೆಯನ್ನು ಕೊಟ್ಟಿದ್ರು, ಯಾವ ರೀತಿಯಾಗಿದೆ ಅಲ್ಲಿ ವರದಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಿ, ಮಾಹಿತಿ ಆಧಾರದ ಮೇಲೆ ಒಂದು ಪ್ರತಿಭಟನೆಯನ್ನು ಮಾಡೋಣ ಅನ್ನುವಂಥದ್ದು. ಅದಾದ ಬಳಿಕ ಅದಕ್ಕೂ ಮುಂಚಿತವಾಗಿ ಈಗ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಲ್ಲೇ ಇದೀಗ ಒಂದು ರೀತಿ ಕ್ರೆಡಿಟ್ಗೋಸ್ಕರ ಪೈಪೋಟಿ ನಡೀತಾ ಇರುವಂತದ್ದು. ಈಗಾಗಲೇ ಹೋರಾಟದಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಇಲ್ಲೊಂದು ಕಡೆ ಬಿರುಕು ಕಾಣ್ತಾ ಇರುವಂತದ್ದನ್ನು ನಾವು ಈಗಾಗಲೇ ನೋಡಬಹುದಾಗಿದೆ. ಈ ಹಿಂದೆ ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಮತ್ತೊಂದು ಕಡೆ ಯಾವುದೇ ಒಂದು ಹೋರಾಟ ಆಗಿರ್ಬೋದು ಕೂಡ ಇದೇ ರೀತಿಯಿಂದ ಬಿರುಕನ್ನು ಕೂಡ ನಾವು ನೋಡ್ತಾ ಇದ್ವಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ನಡುವೆ. ಈಗ ಎಲ್ಲ ಒಂದು ಕಡೆ ಅಲ್ಲಿ ಆ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇದ್ದಂತ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಜೆಡಿಎಸ್ ನಾಯಕರು ಒಂದು ರೀತಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸಮರವನ್ನು ಕೂಡ ಸಾರಿದ್ದಾರೆ. ಇದರ ನಡುವೆ ಈ ರಾಜ್ಯದ ಬಿಜೆಪಿ ನಾಯಕರು ಕೂಡ ಇಲ್ಲೊಂದು ಕಡೆ ಎಂಟ್ರಿಯನ್ನು ಕೊಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೂಡ ಸಜ್ಜಾಗಿರುವಂತದ್ದು. ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ರಾಜ್ಯದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಕೂಡ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಹೋರಾಟ ಆಗಿರ್ಬೋದು ಕೂಡ ಒಟ್ಟಾಗಿ ಹೋಗಬೇಕಾಗುತ್ತೆ. ಆದ್ರೀಗ ತಮ್ಮ ಪಕ್ಷದ ಅಸ್ತಿತ್ವ ಮತ್ತೆ ಕ್ರೆಡಿಟ್ಗೋಸ್ಕರವಾಗಿ ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಇದೀಗ ಇಲ್ಲ ಒಂದು ಕಡೆಗೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ರೀತಿ ಪೈಪೋಟಿ ನಡೀತಿರುವಂತದ್ದು. ಹಾಗಾಗಿ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಯನ್ನು ತೋರ್ತಾ ಇರುವಂತದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಪೃಥ್ವಿರಾಜ್, ಏನೇನಾಗುತ್ತೆ ಅಂತ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.